ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 35ನೆಯ ಶ್ಲೋಕದ ಚಿಂತನವನ್ನು ಇವತ್ತು ಮಾಡೋಣ. ಅಚ್ಯುತಃ ಪ್ರಥಿತಃ ಪ್ರಾಣಃ ಪ್ರಾಣದೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಂ ಅಪ್ರಮತ್ತಃ ಪ್ರತಿಷ್ಠಿತಃ. ಭಗವಂತನನ್ನು ಅಚ್ಯುತ, ಪ್ರಥಿತಃ, ಪ್ರಾಣಃ, ಪ್ರಾಣದಃ, ವಾಸವಾನುಜಃ, ಅಪಾಂ ನಿಧಿಃ, ಅಧಿಷ್ಠಾನಂ, ಅಪ್ರಮತ್ತಃ, ಪ್ರತಿಷ್ಠಿತಃ ಎಂಬ 9 ನಾಮಗಳಿಂದ ಸಂಕೀರ್ತನ ಮಾಡುವಂತಹ ಶ್ಲೋಕ ಈ 35ನೆಯ ಶ್ಲೋಕ. ವಿಷ್ಣು ಪರಮಾತ್ಮ ಯಾವುದೇ ರೀತಿಯಾದ ಕುಂದು ಕೊರತೆಗಳನ್ನು ಉಳ್ಳವನಲ್ಲ. ಪರಮಾತ್ಮನಿಗೆ ಮಾನವ ಸಹಜವಾದಂತಹ ಚ್ಯುತಿ ಅದು ಎಂದೂ ಇಲ್ಲ. ಆದ್ದರಿಂದ ಚ್ಯುತಿರಹಿತ ಅಚ್ಯುತಃ ಅಂತ. ಯಾವುದೇ ತರಹದ ಚ್ಯುತಿ, ಕುಂದು, ಕಡಿಮೆ, ಕ್ಷೀಣ ಅದು ಎಂದಿಗೂ ಪರಮಾತ್ಮನಿಗಿಲ್ಲ. ದೋಷ ದೂರ. ಆದ್ದರಿಂದ ಅಚ್ಯುತಃ ಅದು ಪರಮಾತ್ಮ. ಪ್ರಥಿತಃ, ಪ್ರಥಿತಃ ಅಂದರೆ ಸಂಸ್ಕೃತದಲ್ಲಿ ಪ್ರಸಿದ್ಧ ಅಂತ. ಪರಮಾತ್ಮ ಪ್ರಸಿದ್ಧವಾದ ಅನಂತ ರೂಪಗಳನ್ನು ಉಳ್ಳವನಾಗಿದ್ದಾನೆ. ಭಗವಂತ ಜಗತ್ತಿನಲ್ಲಿ ಗುಣ ಪೂರ್ಣ, ದೋಷ ದೂರ, ಜ್ಞೇಯ, ಹೀಗೆ ಸಜ್ಜನ ಸಮುದಾಯದಲ್ಲಿ, ಸಜ್ಜನರ ಮನಸ್ಸಿನಲ್ಲಿ ಎಂದಿಗೂ ಪ್ರಖ್ಯಾತ, ಪ್ರಸಿದ್ಧ. ಆ ಪರಮಾತ್ಮ ಅನೇಕ ನಾಮಗಳಿಂದ ಪ್ರಸಿದ್ಧನಾಗಿದ್ದಾನೆ. 1000 ನಾಮಗಳಿಂದ ಪ್ರಸಿದ್ಧವಾದ ಈ ವಿಷ್ಣು ಸಹಸ್ರನಾಮವನ್ನೇ ನಾವು ಕೇಳ್ತಾ ಇದ್ದೇವಲ್ಲ. ಈ ಎಲ್ಲ ಹೆಸರುಗಳು ಪರಮಾತ್ಮನ ಪ್ರಖ್ಯಾತಿಗೆ ದ್ಯೋತಕವಾದಂತಹ ಹೆಸರುಗಳು. ಹೀಗೆ ಕೃಷ್ಣನ ಹೆಸರುಗಳನ್ನು ನಾವು ತೆಗೆದುಕೊಂಡರಂತೂ ಅನೇಕ ಪ್ರಖ್ಯಾತವಾದ ಹೆಸರುಗಳು. ಕೃಷ್ಣ, ಕೊಳಲನ್ನು ಹಿಡಿದದ್ದಕ್ಕಾಗಿ ಮುರಳೀಧರ, ವೇಣುಗೋಪಾಲ, ಪೀತಾಂಬರಧಾರಿ, ದೇವಕೀನಂದನ, ಯಶೋದಾತನಯ, ಗೋವಿಂದ, ಕುಂಜವಿಹಾರಿ, ವೃಂದವಿಹಾರಿ, ಶ್ಯಾಮ, ಮುರರಾಕ್ಷಸನನ್ನು ಸಂಹರಿಸಿದ್ದಕ್ಕಾಗಿ ಮುರಾರಿ, ಅಸುರಾರಿ, ಮೋಕ್ಷವನ್ನು ಕೊಡುವಾತ ಅನ್ನೋದಕ್ಕಾಗಿ ಮುಕುಂದ, ಶ್ರೀಹರಿ, ಮೋಹನ, ಜಗದೀಶ, ಪಾಲನಾ ಗೋಪಾಲಕ, ಕಂಸಾರಿ, ರುಕ್ಮಿಣೀ ವಲ್ಲಭ, ವಾಸುದೇವ, ರಣಛೋರ, ಋಷಿಕೇಶ, ಹೀಗೆ ಒಂದೇ ಎರಡೇ. ದ್ವಾರಕಾಧೀಶ, ಮಥುರಾಪತಿ, ವಲ್ಲಭ, ದಾಮೋದರ, ಅಗಹಾರಿ, ಚಾಣೂರಮರ್ಧಕ, ಒಂದಲ್ಲ ಎರಡಲ್ಲ 10 ಪ್ರಖ್ಯಾತ ಮಹಿಮೆಗಳಿಂದ, ಸಾವಿರಾರು ಅನಂತ ಅನಂತ ಹೆಸರುಗಳಿಂದ ಪರಮಾತ್ಮ ಸಜ್ಜನರ ಪಾಲಿಗೆ ಪ್ರಸಿದ್ಧನಾದ ಭಗವದ್ರೂಪ. ಕೃಷ್ಣಾವತಾರ, ರಾಮಾವತಾರಗಳಲ್ಲಿ ಅನೇಕ ಮಹಿಮೆಗಳನ್ನು ತೋರಿದಂತಹ ಪರಮಾತ್ಮ ಪ್ರಥಿತಃ, ಪ್ರಸಿದ್ಧ. ಪ್ರಾಣಃ, ಪ್ರಕೃಷ್ಟವಾದ ಎಲ್ಲ ವಸ್ತುಗಳನ್ನು ನಮ್ಮ ಕಡೆಗೆ ಬರುವಂತೆ ಮಾಡುತ್ತಾನೆ. ನಮಗೆ ಬೇಕಾದ ಕೀರ್ತಿಯನ್ನು, ಸಂಪತ್ತನ್ನು, ಶ್ರೇಷ್ಠವಾದ ಗುಣಗಳನ್ನು ಚೆನ್ನಾಗಿ ನಯತಿ, ನಮಗೆ ಯೋಗ್ಯವಾದ ಯೋಗ್ಯತೆಗೆ ಅನುಗುಣವಾದ ಪ್ರಕೃಷ್ಟ ವಸ್ತುಗಳನ್ನೆಲ್ಲ ನಮಗೆ ತಂದು ಕೊಡುತ್ತಾನೆ. ಆದ್ದರಿಂದ ಪ್ರಾಣ ಅಂತ
ಭಗವಂತನನ್ನು ಕರೆಯುವುದುಂಟು. ಆಣ ಅನ್ನೋದಕ್ಕೆ ಸರಸ್ವತೀ ದೇವಿ ಅಂತನ್ನುವ ಹೆಸರು. ಸರಸ್ವತಿಯನ್ನು ಆಣ ಅಂತ ಒಂದು ಹೆಸರಿನಿಂದ ವೇದ ಹೇಳುತ್ತದೆ. ಆ ಸರಸ್ವತಿಗೆ ವಿದ್ಯಾಧಿದೈವ ಅನ್ನುವ ಒಂದು ಖ್ಯಾತಿ, ಪ್ರಕೃಷ್ಟತೆ ಇದನ್ನು ತಂದುಕೊಟ್ಟದ್ದು ಪ್ರಾಣ ಪರಮಾತ್ಮ. ಅವಳು ವಿದ್ಯೆಗೆ ಅಧಿದೇವತೆಯಾಗಿ ಸರಸ್ವತಿಯ ಸ್ತೋತ್ರದಿಂದ ವಿದ್ಯಾಧಿದೇವ ಭಗವಂತ ಆ ತನ್ನ ಖ್ಯಾತಿಯನ್ನು ಸರಸ್ವತೀ ದೇವಿಗೆ ತಂದುಕೊಟ್ಟಿದ್ದಾನೆ. ಹೀಗಾಗಿ ಪರಮಾತ್ಮನಿಂದ ಖ್ಯಾತಿಯನ್ನು ಪಡೆದಂತಹ ಆಣ ಸರಸ್ವತಿ ಪರಮಾತ್ಮನಿಂದ ಆ ಖ್ಯಾತಿಯನ್ನು ಪಡೆದದ್ದು. ಹೀಗಾಗಿ ಅವಳಿಗೆ ಖ್ಯಾತಿ ಕೊಟ್ಟ ಪರಮಾತ್ಮ ಪ್ರಾಣ ಅಂತ ಅನ್ನಿಸಿಕೊಳ್ಳುತ್ತಾನೆ. ಪ್ರಾಣದಹ, ನಮ್ಮ ದೇಹದಲ್ಲಿ ಇರುವ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಈ ಎಲ್ಲ ಮುಖ್ಯಪ್ರಾಣರಿಂದ ಹುಟ್ಟಿದಂತಹ ಪಂಚಪ್ರಾಣಗಳನ್ನು ಅವುಗಳಲ್ಲಿ ಒಂದೊಂದು ರೂಪದಿಂದ ತಾನೂ ಇದ್ದು ಅವುಗಳು ಮಾಡುವ ಸಕಲ ಕಾರ್ಯಗಳನ್ನು ನಿಯಮನ ಮಾಡಿ ಅವುಗಳಿಗೆ ಕಾರ್ಯ ಮಾಡುವ ಕ್ರಿಯಾಶಕ್ತಿಯನ್ನು ಕೊಡುವವನು ಪರಮಾತ್ಮ. ಹೀಗಾಗಿ ಪ್ರಾಣಾನ್ ದದಾತಿ ಇತಿ ಪ್ರಾಣದಃ, ಪ್ರಾಣ ಮುಂತಾದವುಗಳಿಗೆ ಕ್ರಿಯಾಶಕ್ತಿಯನ್ನು ಕೊಡುತ್ತಾನೆ. ಆದ್ದರಿಂದ ಭಗವಂತನನ್ನು ಪ್ರಾಣದಃ ಅಂತ ಕರೀತಾರೆ. ವಾಸವಾನುಜಃ, ವಾಸವ ಅನ್ನೋದಕ್ಕೆ ಇಂದ್ರ ಅಂತ ಹೆಸರು. ಇಂದ್ರನಿಗೆ ವಾಸವ ಅನ್ನುವ ಒಂದು ಶಬ್ದ ಪ್ರಖ್ಯಾತಿ ಉಂಟು. ಆ ವಾಸವ ಇಂದ್ರ ತಸ್ಯ ಅನುಜಃ, ಅದಿತಿಯ ಮಕ್ಕಳಲ್ಲಿ ಇಂದ್ರನಿಗೆ ತಮ್ಮನಾಗಿ ಉಪೇಂದ್ರನಾಗಿ ಪರಮಾತ್ಮ ಅವತಾರ ಮಾಡಿದ್ದು, ವಾಮನನಾಗಿ ಪರಮಾತ್ಮ ಅವತರಿಸಿದ್ದು. ಹೀಗಾಗಿ ಭಗವಂತನನ್ನು ವಾಸವಾನುಜಃ, ದೈತ್ಯಾನಾಂ ವಾಸಂ ವಾತಿ ನಾಶಯತಿ ಇತಿ ವಾಸವಃ. ದೈತ್ಯರ ಆವಾಸವನ್ನು ನಾಶ ಮಾಡುವಂತಹ ಪರಮಾತ್ಮ ವಾಸವಾನುಜ. ಆ ಇಂದ್ರನ ಬಳಗಕ್ಕೆ ರಕ್ಷಕನಾಗಿ, ಅವರ ಜೊತೆಗೆ ಸಂರಕ್ಷಕನಾಗಿ, ಅವರ ಬೆನ್ನಿಗೆ ನಿಂತು ಕಾಪಾಡುವವನು. ಅನುಜ ಅಂದರೆ ತಮ್ಮ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ತಮ್ಮನಿಗೆ ಬೆನ್ನಿಗೆ ಬಿದ್ದವನು ಅಂತ ಕರೀತಾರೆ. ಬೆನ್ನಿಗೆ ಬಿದ್ದವನು ಅಂದರೆ ತಮ್ಮ ಅಂತ ಅರ್ಥ, ಜೊತೆಯಲ್ಲಿ ಹುಟ್ಟಿದವನು ಅಂತ ಅರ್ಥ. ವಾಸವ ಇಂದ್ರ, ಇನ್ನೊಂದರ್ಥ ದೈತ್ಯಾನಾಂ ವಾಸಂ ವಾತಿ, ಆ ಇಂದ್ರನ ಅಸ್ತಿತ್ವಕ್ಕೆ ತೊಂದರೆ ಕೊಡುವ ದೈತ್ಯರ ಆವಾಸವನ್ನು ನಾಶ ಮಾಡುತ್ತಾ ಅನುಜಃ, ಆ ಇಂದ್ರನ ಬಳಗದ ಬೆನ್ನಿಗೆ ನಿಂತವನು ಪರಮಾತ್ಮ. ಆದ್ದರಿಂದ ವಾಸವಾನುಜಃ ಅಂತ ಒಂದು ಹೆಸರು ಪ್ರಖ್ಯಾತವಾಗಿ ಭಗವಂತನನ್ನು ಕೊಂಡಾಡುತ್ತದೆ. ಅಪಾಂ ನಿಧಿ, ಅಪಾಂ ದೇವಾನಾಂ ನಿಧಿ ಆಶ್ರಯ. ಪರಮಾತ್ಮ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ. ಆಪೋ ವೈ ಸರ್ವಾ ದೇವತಾಃ ಎಂಬುವಂತಹ ಒಂದು ವೇದಮಂತ್ರ, ಅದರಲ್ಲಿ ಹೇಳುವಂತೆ ಆಪಹ ಅನ್ನೋದು ಎಲ್ಲ ದೇವತೆಗಳನ್ನು ಸೂಚಿಸುವ ಒಂದು ಶಬ್ದ. ಅಪಾಂ ಅನ್ನುವಂತಹದ್ದು. ಅಂತಹ ಅಪಾಂ ದೇವತೆಗಳಿಗೆ ನಿಧಿ ಆಶ್ರಯ, ಆಸರೆ, ಅದು ಪರಮಾತ್ಮ. ಆದ್ದರಿಂದ ಅಪಾಂ ನಿಧಿ. ಅಧಿಷ್ಠಾನಂ, ಭಗವಂತ ಎಲ್ಲ ಜೀವರಲ್ಲಿ ಒಳಗಡೆ ಇದ್ದು ಅವರ ಅಧಿಷ್ಠಾನನಾಗಿ ಅನುಗ್ರಹ ಮಾಡುತ್ತಾನೆ. ಎಲ್ಲದಕ್ಕೂ ಆಧಾರ ಸ್ತಂಭನಾಗಿ ನಿಂತು ಆಶ್ರಯವನ್ನು ಕೊಡುತ್ತಾನೆ. ನಾವೆಲ್ಲ ಇರುವುದು ಭೂಮಿಯಲ್ಲಿ. ಆ ಭೂಮಿ ಇರುವುದು ಶೇಷದೇವರ ಮೇಲೆ. ಆ ಶೇಷದೇವರು ಇರುವುದು ವಾಯುದೇವರ ಮೇಲೆ. ಆ ವಾಯುವನ್ನು ಆಧಾರ ಕೊಟ್ಟು ನಿಲ್ಲಿಸಿಕೊಂಡಂಥವನು ಪರಮಾತ್ಮ. ಪರಮಾತ್ಮನನ್ನು ನಿಲ್ಲಿಸಿಕೊಂಡದ್ದು ಯಾರೂ ಇಲ್ಲ. ಹೀಗಾಗಿ
ಈ ಇಡೀ ವಿಶ್ವಕ್ಕೆ ಅಧಿಷ್ಠಾನ, ಆಧಾರ, ಅಧಿಕವಾದ ಸ್ಥಾನ ಅದು ಪರಮಾತ್ಮ. ಆದ್ದರಿಂದ ಪರಮಾತ್ಮನನ್ನ ಅಧಿಷ್ಠಾನ ಅಂತ. ಅಪ್ರಮತ್ತಃ, ಪ್ರಮತ್ತಃ ಅಂತಂದರೆ ಮದ, ನನಗಿಂತ ದೊಡ್ಡವರು ಯಾರೂ ಇಲ್ಲ ಅಂತನ್ನೋ ಒಂದು ಭಾವನಾ, ಎಚ್ಚರವನ್ನು ತಪ್ಪಿ ನಿಲ್ಲುವಿಕೆ, ಪ್ರಮಾದ. ಪರಮಾತ್ಮ ಅವನಿಗಿಂತ ದೊಡ್ಡವರು ಯಾರೂ ಇಲ್ಲ, ಆದರೆ ಪರಮಾತ್ಮ ಎಂದೆಂದಿಗೂ ಪ್ರಮಾದ ಮಾಡುವವನಲ್ಲ, ಎಂದೂ ಎಚ್ಚರ ತಪ್ಪದವನಲ್ಲ, ಪ್ರಮತ್ತನಾಗುವವನಲ್ಲ. ಪ್ರಕರ್ಷೇಣ ಮತ್ತೋ ನ ಭವತಿ ಇತಿ ಅಪ್ರಮತ್ತಃ. ಇದರಿಂದ ಭಗವಂತ ನಮಗೆ ಸಂದೇಶ ಕೊಡುತ್ತಾ ಇದ್ದಾನೆ, ನೀವು ನನ್ನ ದಾಸರಾದರೆ, ನನ್ನ ಭಕ್ತರಾದರೆ ನಿಮಗೆ ಎಂದಿಗೂ ಮದ, ಮತ್ತನಾಗುವಿಕೆ, ಮದ ಅದು ಎಂದಿಗೂ ಬರುವುದು ಬೇಡ. ನಿಮ್ಮಲ್ಲಿ ಸೊಕ್ಕು ಬಂತು ಅಂತಂದರೆ ನೀವು ನನ್ನ ಮೇಲಿನ ಭಕ್ತಿಯನ್ನು ಕಳೆದುಕೊಂಡಿದ್ದೀರಾ ಅಂತ ಅರ್ಥ. ಹೀಗಾಗಿ ಎಚ್ಚರ ತಪ್ಪದ, ಸೊಕ್ಕಿನಿಂದ ಕೂಡದೇ ಇರುವ ಗುಣವೇ ಅಪ್ರಮತ್ತಃ. ಇದು ಪರಮಾತ್ಮನಲ್ಲಿ ಪೂರ್ಣವಾಗಿ ಇರುವಂತಹದ್ದು. ಆದ್ದರಿಂದ ಭಗವಂತನನ್ನು ಅಪ್ರಮತ್ತಃ ಅಂತ ಕರೀತಾರೆ. ಪ್ರತಿಷ್ಠಿತಃ, ಭಗವಂತ ಪ್ರತಿಷ್ಠಾ ಅಸ್ಯ ಸಂಜಾತ ಇತಿ ಪ್ರತಿಷ್ಠಿತಃ. ಒಂದು ಗೌರವ, ಒಂದು ಪ್ರೆಸ್ಟೀಜ್ ಅದು ಭಗವಂತನಿಂದಲೇ ನಮಗೆ ಸಿಕ್ಕದ್ದು. ಅದರ ಮೂಲ ಸ್ರೋತಸ್ಸು ಪರಮಾತ್ಮ, ಆದ್ದರಿಂದ ಪ್ರತಿಷ್ಠಿತ. ಇನ್ನೊಂದು, ಬಿಂಬರೂಪನಾಗಿ ಸಕಲ ಜೀವರಲ್ಲಿ ಯಾವತ್ತಿಗೂ ಪ್ರತಿಷ್ಠಿತ. ಆದ್ದರಿಂದ ಭಗವಂತನನ್ನು ಪ್ರತಿಷ್ಠಿತ ಅಂತ ಕರೀತಾರೆ. ಭಗವಂತ ಮತ್ತೊಂದು ಜಾಗದಲ್ಲಿ ಪ್ರತಿಷ್ಠಿತನಾಗುವುದು ಅವಶ್ಯಕತೆ ಇಲ್ಲ. ಈ ಇಡೀ ಜಗತ್ತು ಪರಮಾತ್ಮನದ್ದೇ. ಹೀಗಾಗಿ ತನ್ನಲ್ಲಿ ತಾನು ನೆಲೆ ನಿಂತು ಪ್ರತಿಷ್ಠಿತನಾಗಿದ್ದಾನೆ. ಆದ್ದರಿಂದ ಭಗವಂತನನ್ನು ಪ್ರತಿಷ್ಠಿತ, ಸಕಲ ಜೀವರಲ್ಲಿ ಪ್ರತಿಷ್ಠಿತ, ಬಿಂಬರೂಪನಾಗಿ ನಮ್ಮೆಲ್ಲರಲ್ಲಿ ಪ್ರತಿಷ್ಠಿತ, ತನ್ನಲ್ಲಿ ತಾನು ಪ್ರತಿಷ್ಠಿತ, ಈ ಎಲ್ಲ ದೃಷ್ಟಿಯಿಂದ ಪ್ರತಿಷ್ಠಿತ ಅನ್ನೋದು ಭಗವಂತನಿಗೆ ಇರುವಂತಹ ಒಂದು ಹೆಸರು. ಹೀಗೆ ಆ ಭಗವಂತನನ್ನು 9 ನಾಮಗಳಿಂದ ವರ್ಣನ ಮಾಡುವ ಈ ಶ್ಲೋಕ, ಇದರಲ್ಲಿ ಪ್ರತಿಪಾದ್ಯನಾದ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.